ಯಾಕೆಂದ್ರೆ ಇಲ್ಲಿ ಕಾಣಿಸೈತೆ ಅಣ್ಣ ಟವರ್, ಅದೇ ಚಿಕ್ಕದೋಣ, ಇನ್ನೂ ದೊಡ್ಡದೈತೆ, ಸೇಫ್ಟಿ ಇಲ್ಲ. ಹೆಚ್ಚು ಕಮ್ಮಿ ಆದ್ರೆ ಕೆಲಸ ಆಗೋವರೆಗೂ ಫೋನ್ ಮೇಲೆ ಫೋನ್ ಹೊಡಿತಾರೆ, ಕೆಲಸ ಆದ್ಮೇಲೆ ಏನೂ ಇಲ್ಲ. ಆಯ್ತಾ? ಈಗ ನಾವು ಮೇಲಿ ನಿಂತ್ಕ ಕೆಲಸ ಮಾಡ್ತಾ ಇರ್ತೀವಿ ತುದಿಲಿ, ಹೆಚ್ಚು ಕಮ್ಮಿ ಕೆಳಗಡೆ ಬಿದ್ರೆ ನಮ್ಮ ಫ್ಯಾಮಿಲಿ ಯಾರು ನೋಡ್ತಾರೆ? ಸರ್, ನಮಗೆ M&M ಕಂಪ್ನಿ ವರ್ಕ್ ಮಾಡ್ತಾ ಇದ್ವಿ. ಅವರು KK ಅನ್ನೋ ಕಂಪ್ನಿಯಿಂದ ಕಾಂಟ್ರಾಕ್ಟ್ ಬೇಸ್ ತೊಗೊಂಡಿದ್ದಾರೆ ನಮ್ಗೆ. ನಾವು ಪ್ರತಿ ವರ್ಷ ಹೈಕ್ ಮಾಡಬೇಕಿತ್ತು, ಸಲ ಮಾಡಿಲ್ಲ. ಈಗ 5 ವರ್ಷ ಆಯಿತು, ಇವತ್ತರೂ ಕೊಟ್ಟಿಲ್ಲ. ನಾವೀಗ ಅವ್ರು ಕೇಳ್ತಾ ಇದ್ದೀವಿ. ಅವ್ರು ಇವತ್ತು ಕೊಡೋದೇನೆ ನಮಗೆ ಕೇವಲ ಕೆಲವರು 300, ಕೆಲವ್ರಿಗೆ 600 ರೂಪಾಯಿ, ಕೆಲವು 1000 ರೂಪಾಯಿ ಈ ಥರ ಹೈಕ್ ಮಾಡಿದ್ದಾರೆ. ನಮ್ಗೆ ಅವರ ಸಂಬಳ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಅದರಿಂದ ನಾವೆಲ್ಲ ಗಣನೆ ಮಾಡಿದ್ದೀವಿ. ಸೊ ಇವಾಗ ನಮ್ಗೆ ಏನಂದ್ರೆ ನೈಟಲ್ಲೆಲ್ಲ ಕೆಲಸ ಮಾಡ್ತೀವಿ. ನೈಟಲ್ಲಿ ಇವಾಗ ಹೋಗ್ತೀವಿ, ನಮಗೆ ಸೇಫ್ಟಿ ಏನೂ ಇರೋಲ್ಲ. ನಾನು ಒಬ್ಬರೇ ಡ್ರೈವ್ ಮಾಡ್ಕೊಂಡು ಹೋಗ್ತೀವಿ, ಡ್ರೈವ್ ಮಾಡ್ಕೊಂಡು ಬರ್ತೀವಿ. ನಮ್ಗೆ ಯಾರೂ ಇರೋಲ್ಲ. ಟೆಲಿಫೋನಲ್ಲಿ ಬರೀ ಫೋನ್ ಮಾಡಿ ಹೇಳ್ತಾರೆ ಅಷ್ಟೇ, ಹೋಗಿ ಅಟೆಂಡ್ ಮಾಡಿ ಅಂತ. ಅಟೆಂಡ್ ಮಾಡ್ಕೊಂಡು ಬರ್ತೀವಿ. ಸೊ ನಮ್ಗೆ ಇದೆಲ್ಲ ಇದೆ, ಸೇಫ್ಟಿ ರಿಸ್ಕ್ ಇದೆ. ಮತ್ತು ಇನ್ಶೂರೆನ್ಸ್ ಇಲ್ಲ, ಯಾವುದೇ ಥರದ ಇನ್ಶೂರೆನ್ಸ್ ಕೊಡ್ತಾ ಇಲ್ಲ. ಮೆಡಿಕಲ್ ಇನ್ಶೂರೆನ್ಸು ESI ಫೆಸಿಲಿಟಿ ಕೊಟ್ಟಿದ್ದಾರೆ, ಬಟ್ ಅದು ಇನ್ ಟೈಮಲ್ಲಿ ನಮಗೆ ರೀಚ್ ಆಗ್ತಾ ಇಲ್ಲ. ನಮ್ಗೆ ಬೇಕು ಅಂದರೆ ನಾವು ಫೋನ್ ಮಾಡಿ ಕೇಳಬೇಕು, ಅವ್ರ ಕಡೆಯಿಂದ ಬರ್ತಾ ಇಲ್ಲ. ಇವಾಗ ನಮ್ದು ಲಾಂಗ್ ಸೈಟ್ ಇರೋದು, ಮಡಿಕೇರಿಯಿಂದ ನಾಗಮಂಡಲ ಲಾಂಗ್ ಇರುತ್ತೆ. ಹೋಗ್ಲಿಕ್ಕೆ ನನಗೆ 2 ಅವರ್ಸ್ ಬೇಕು, ಮತ್ತು 4 ಅವರ್ಸ್ ಒಳಗಡೆ ಆಲ್ರೌಂಡ್ ಕ್ಲಿಯರ್ ಆಗಬೇಕು ಅಂತ ಹೇಳ್ತಾರೆ. ಪರ್ಫಾರ್ಮೆನ್ಸ್ ಮೇಲೆ ಸ್ಯಾಲ್ರಿ ಇಂಕ್ರಿಮೆಂಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ನಮ್ಮದು ಪರ್ಫಾರ್ಮೆನ್ಸಲ್ಲಿ ಹೋಯ್ತು, ಹಾಗಾಗಿ ನಮಗೆ ಸ್ಯಾಲ್ರಿ ಸಹ ಇಲ್ಲ. ಇವಾಗ ಕೊಡೋ ಸ್ಯಾಲ್ರಿಯಲ್ಲಿ ಫುಲ್ ರೆಂಟಿಗೆ, ಅಲ್ಲಿ ಟೂರಿಸ್ಟ್ ಪ್ಲೇಸ್ ನಿಮಗೆ ಗೊತ್ತುಂಟು, ಎಲ್ಲ ಫುಲ್ ಖರ್ಚು ಜಾಸ್ತಿ ಅಲ್ಲಿ ಇದೆ. ಆಗ ವರ್ಕೌಟ್ ಆಗ್ತಾರೆ, ಸ್ಯಾಲ್ರಿ ಇಂಕ್ರಿಮೆಂಟ್ ಜಾಸ್ತಿ ಕೇಳ್ತೇವೆ. ಅದರ ಗೌರ್ಮೆಂಟ್ದು ರೂಲ್ಸ್ ಇರೋದು ಇಷ್ಟೇ, ವರ್ಷಕ್ಕೆ ಇಷ್ಟೋ ಒಬ್ಬ ಎಂಪ್ಲಾಯ್ ಕೊಡಬೇಕು ಅಂತ. ನಮ್ಮ KK ಇಂಜಿನಿಯರಿಂಗ್ಸು ನಮ್ದೇನು ಕಾಂಟ್ರಾಕ್ಟ್ ತೊಗೊಂಡಿದ್ದಾರೆ, ಏನು ಕೊಟ್ಟಿದ್ದಾರೆ ಅಣ್ಣ? ಇದು ಗೌರ್ಮೆಂಟ್ ವಿರುದ್ಧ ತಾನೇ ಇವ್ರದ್ದು. ನಮ್ಗೆ ಹೌದು, ಆಫರ್ ಲೆಟ್ರಲ್ಲಿ ಮೆನ್ಷನ್ ಆಗಿಲ್ಲ, ಒಪ್ಕೋತೀವಿ. ಆದರೆ ಇವರು ವರ್ಷಕ್ಕೆ ಇಷ್ಟು ಅಂತಲೂ ಕೊಡ್ತಾ ಇಲ್ಲ. ಈಗ ಗೌರ್ಮೆಂಟಿಂದ ನಾವು ಬಂದು ಇವ್ರಿಗೆ KK ಅವ್ರಿಗೆ ಇದು ಮಾಡ್ಬೋದಲ್ವ? ಅದೇ ನಮ್ಮ ಕಡೆ ನಾವು ಎಲ್ಲರೂ ಒಗ್ಗಟ್ಟಾಗಿ ರಣಿ ಮಾಡಬೇಕು ಅಂತ ಬಂದಿದ್ದೀವಿ. ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ, ಬಟ್ ಅವ್ರಿಗೆ ಏನು ಕೊಟ್ಟಿದ್ದೀವಿ ಮನೇಲಿ ಆಫರ್ ಲೆಟ್ರು, ಹೊಸ ಆಫರ್ ಕೊಟ್ಟು ರಿವೈಸ್ ಮಾಡಿದ್ದಾರೆ, ಅದೇ ಕೊಡೋದು, ಅದಕ್ಕಿಂತ ಹೆಚ್ಚು ಕೊಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ತುಂಬ ಕಡಿಮೆ ಅದು. ಅದಕ್ಕೋಸ್ಕರ ನಾವು ಮತ್ತೆ ಧರಣಿ ಮಾಡಬೇಕು ಅಂದರೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಸರ್, ನಮಗೆ M&M ಕಂಪ್ನಿ ವರ್ಕ್ ಮಾಡ್ತಾ ಇದ್ವಿ. ಅವರು KK ಅನ್ನೋ ಕಂಪ್ನಿಯಿಂದ ಕಾಂಟ್ರಾಕ್ಟ್ ಬೇಸ್ ತೊಗೊಂಡಿದ್ದಾರೆ ನಮ್ಗೆ. ನಮಗೆ ಪ್ರತಿ ವರ್ಷ ಹೈಕ್ ಮಾಡಬೇಕಿತ್ತು, ಸಲ ಮಾಡಿಲ್ಲ. ಈಗ 5 ವರ್ಷ ಆಯಿತು, ಇವತ್ತರೂ ಕೊಟ್ಟಿಲ್ಲ. ನಾವೀಗ ಅವ್ರು ಕೇಳ್ತಾ ಇದ್ದೀವಿ. ಅವ್ರು ಇವತ್ತು ಕೊಡೋದೇನೆ ನಮಗೆ ಕೇವಲ ಕೆಲವ್ರಿಗೆ 300, ಕೆಲವ್ರಿಗೆ 600 ರೂಪಾಯಿ, ಕೆಲವು 1000 ರೂಪಾಯಿ ಈ ಥರ ಹೈಕ್ ಮಾಡಿದ್ದಾರೆ. ನಮ್ಗೆ ಅವರ ಸಂಬಳ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಅದರಿಂದ ನಾವೆಲ್ಲ ಗಣನೆ ಮಾಡಿದ್ದೀವಿ. ಮತ್ತೆ ಧರಣಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಮತ್ತೆ ಅದನ್ನೇ ಮಾಡ್ತೀವಿ. ಕೊಟ್ಟಿಲ್ಲ ಗೌರ್ಮೆಂಟ್ ರೂಲ್ಸ್ ಇರೋದು ಅಣ್ಣ. ಹೌದು, ಅದೇ ನಮ್ಮ ಕಡೆ ನಾವು ಎಲ್ಲರೂ ಒಗ್ಗಟ್ಟಾಗಿ ರಣಿ ಮಾಡಬೇಕು ಅಂತೇಳಿ ಆಫೀಸ್ ಮುಂದೆ ಬಂದಿದ್ದೀವಿ. ನಮಗೆ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ, ಬಟ್ ಅವ್ರಿಗೆ ಈಗೇನು ಕೊಟ್ಟಿದ್ದೀವಿ ಮನೇಲಿ ಆಫರ್ ಲೆಟ್ರು, ಹೊಸ ಆಫರ್ ಕೊಟ್ಟು ರಿವೈಸ್ ಮಾಡಿದ್ದಾರೆ, ಅದೇ ಕೊಡೋದು, ಅದಕ್ಕಿಂತ ಹೆಚ್ಚು ಕೊಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ತುಂಬ ಕಡಿಮೆ ಅದು. ಅದಕ್ಕೋಸ್ಕರ ನಾವು ಮತ್ತೆ ಧರಣಿ ಮಾಡಬೇಕು ಅಂತೇಳಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಧರಣಿ ಮಾಡ್ತೀವಿ ಸರ್. ಹೌದು ಸರ್, ಕೆಲ್ಸಕ್ಕೆ ಹೋಗಲ್ಲ ಸರ್. ಖಂಡಿತ ಚಿತ್ರಸೇನ ಅಂತ. ಅದಣ್ಣ, ಗೌರ್ಮೆಂಟ್ದು ರೂಲ್ಸ್ ಇರೋದು ಇಷ್ಟೇ, ವರ್ಷಕ್ಕೆ ಇಷ್ಟೋ ಒಬ್ಬ ಎಂಪ್ಲಾಯ್ ಕೊಡಬೇಕು ಅಂತ. ನಮ್ಮ KK ಇಂಜಿನಿಯರಿಂಗ್ಸು ನಮ್ದೇನು ಕಾಂಟ್ರಾಕ್ಟ್ ತೊಗೊಂಡಿದ್ದಾರೆ, ಏನು ಕೊಟ್ಟಿದ್ದಾರೆ ಅಣ್ಣ? ಇದು ಗೌರ್ಮೆಂಟ್ ವಿರುದ್ಧ ತಾನೇ ಇವ್ರದ್ದು. ನಮ್ಗೆ ಹೌದು, ಆಫರ್ ಲೆಟ್ರಲ್ಲಿ ಮೆನ್ಷನ್ ಆಗಿಲ್ಲ, ಒಪ್ಕೋತೀವಿ. ಆದರೆ ಇವರು ವರ್ಷಕ್ಕೆ ಇಷ್ಟು ಅಂತಲೂ ಕೊಡ್ತಾ ಇಲ್ಲ. ಈಗ ಗೌರ್ಮೆಂಟಿಂದ ನಾವು ಬಂದು ಇವ್ರಿಗೆ KK ಅವ್ರಿಗೆ ಇದು ಮಾಡ್ಬೋದಲ್ವ? ಅದು ನಾವು ಮಾಡ್ತಾಯಿದ್ದೀವಿ ಅಣ್ಣ. ಅದಕ್ಕೆ ಈಗ ಪೊಲೀಸ್ ಅವ್ರಿಗೆ ಇದರಲ್ಲಿ ನಾವು ಕೊಟ್ಟಿದ್ದೀವಿ, ಮಾಡಿದ್ದೀವಿ. ಈಗ ಇದ್ರ ಮೇಲೆ ಡಿಸಿಷನ್ ಒಂದು KK ಅವ್ರು ಬರಬೇಕು, ಇಲ್ಲ ನಮ್ಮ ಎಲ್ರಿಗೂ ಸ್ಯಾಲ್ರಿ ಹೈಕ್ ಮಾಡಿ ಇದು ಮಾಡಬೇಕು. ಮಾಡ್ತೀವಿ ಅಣ್ಣ. ಯಾಕೆಂದರೆ ಇಲ್ಲಿ ಕಾಣಿಸೈತೆ ಅಣ್ಣ ಟವರು, ಅದೇ ಚಿಕ್ಕದೋಣ, ಇನ್ನೂ ದೊಡ್ಡದೈತೆ, ಸೇಫ್ಟಿ ಇಲ್ಲ. ಹೆಚ್ಚು ಕಮ್ಮಿ ಆದರೆ ಕೆಲಸ ಆಗೋವರೆಗೂ ಫೋನ್ ಮೇಲೆ ಫೋನ್ ಹೊಡಿತಾರೆ, ಕೆಲಸ ಆದಮೇಲೆ ಏನೂ ಇಲ್ಲ. ಆಯಿತಾ? ಈಗ ನಾವು ಮೇಲಿ ನಿಂತ್ಕ ಕೆಲಸ ಮಾಡ್ತಾ ಇರ್ತೀವಿ ತುದಿಲಿ, ಹೆಚ್ಚು ಕಮ್ಮಿ ಕೆಳಗಡೆ ಬಿದ್ದರೆ ನಮ್ಮ ಫ್ಯಾಮಿಲಿ ಯಾರು ನೋಡ್ತಾರೆ? ಈಗ ನಾನು ಒಬ್ಬ ಗಂಡು ಮಗ ಅಂತ ಅಂದ್ಕೊಳ್ಳಿ, ಯಾರು ನೋಡ್ತಾರೆ? ಹೆಚ್ಚು ಕಮ್ಮಿ ಆದರೆ ಕಂಪ್ನಿ ನೋಡ್ತದ? ಇನ್ಶೂರೆನ್ಸ್ ಐತಾ? ಇಲ್ಲ ಪಾಲಿಸಿ ಏನಾರ ಬರ್ತದ ಮನೆಗೆ? ಏನು ಬರ್ತದ? ಅದಕ್ಕೋಸ್ಕರ ನಾವು ಮಾಡ್ತಾ ಇದ್ದೀವಿ ಅಣ್ಣ. ESI ಐತೆ ಅಣ್ಣ. ನಾವು ಕೇಳ್ತಾ ಇರೋದು, ಈಗ ಮೇಲಿರ್ತೀವಿ, ಅಷ್ಟು ರಿಸ್ಕಲ್ಲಿ ನಾವು ಮಾಡೋಕ್ಕಾಗಲ್ಲ. ಫೋನ್ ಮೇಲೆ ಫೋನ್ ಮಾಡೋದು ನಮ್ಗೆ ಆಗಲ್ಲ. ಕೆಲಸ ಆದಮೇಲೆ ನಾವೇ ಫೋನ್ ಮಾಡ್ತೀವಿ. ನಮಗೆ ಇನ್ನೂ ಸೇಫ್ಟಿ ಕೊಡಿ, ಇಲ್ಲ ಸಂಬಳ ಜಾಸ್ತಿ ಮಾಡಿ, ಇಲ್ಲ ನಮಗೆ ಒಂದು ಪಾಲಿಸಿ. ಈಗ ಕೆಲಸ ಮಾಡ್ತಾ ಇರ್ತಾರೆ, ಮೇಲಿಂದ ಏನೋ ಹೆಚ್ಚು ಕಮ್ಮಿ ಆಯಿತು, ನಮ್ಗೆ ಏನಾರ ಆದರೆ ನಮ್ಮ ಮನೆಗೆ ಇಷ್ಟು ಅಮೌಂಟ್ ಹೋಗೋ ಥರ, ಆ ಥರ ಏನಾರ ಮಾಡಿ. ನಾವು 10 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀವಿ. ನನಗೆ ಈಗ ಇಂಕ್ರಿಮೆಂಟ್ ಅಂದ್ಬಿಟ್ಟು 800 ರೂಪಾಯಿನ 900 ರೂಪಾಯಿ ಮಾಡಿದ್ದಾರೆ. ಇವಾಗ ಹೊಸಬ್ರಿಗೆ ನಮಗಿಂತ ಜಾಸ್ತಿ ಸಂಬಳ ಇದೆ. ಮತ್ತು ಫೀಲ್ಡ್ನಲ್ಲಿ ನಮ್ಮದೇ ಆದ ಚಾಲೆಂಜಸ್ ಇದೆ. ಇವಾಗ ಲೈನ್ ಮ್ಯಾನ್ದು ಕಂಬದಲ್ಲಿ ಪ್ರಾಬ್ಲಮ್ ಆದರೆ ಲೈನ್ ಮ್ಯಾನ್ದು ಚಾರ್ಜಸ್ ಎಲ್ಲ ನಾವೇ ಪೇ ಮಾಡಬೇಕು.
ವೆಜಿಟೇಷನ್ ಇದೆ ಇಶ್ಯೂ ಇದ್ದರೆ ನಾವೇ ಕ್ಲಿಯರ್ ಮಾಡಬೇಕು. ಇವೆಲ್ಲ ಮಾಡಿ ನಾವೆಲ್ಲ ಕೇಳಿದ್ರೆ ನಮಗೆ ಸ್ಯಾಲ್ರಿ ಸಾಲ್ತಿಲ್ಲ. ಜಾಸ್ತಿ ಮಾಡಿ ಅಂತ ಕೇಳಿದಕ್ಕೆ 900 ರೂಪಾಯಿ ಮಾಡಿದ್ದಾರೆ. ಸೊ ನಮಗೆ 900 ರೂಪಾಯಿ ಸ್ಯಾಲ್ರಿ ನಮಗೆ ಸಾಲಲ್ಲ ಅಂತ ಹೇಳ್ತಾ ಇದ್ದೀವಿ ಕಂಪ್ನಿಗೆ. ನಮ್ಮದು ಏನಿಲ್ಲ 24 ಅವರ್ಸ್ ಇರ್ತದೆ ಕೆಲಸದ ಟೈಮು. ಬಟ್ ಅದೇ ಯಾವಾಗ ಬೇಕಾದ್ರೂ ಕೆಲಸ ಬರುತ್ತೆ. ಮಿಡ್ ನೈಟಲ್ಲಿ ಬಂದರೂ ಹೋಗ್ಬೇಕು ನಾವು. ನಮಗೆ ಟೈಮಿಂಗ್ಸ್ ಅನ್ನೋದಿಲ್ಲ. ಸೊ ಇವಾಗ ಬೆಳಗ್ಗೆ ಬಂದರೂ ಹೋಗಬೇಕು, ಮಧ್ಯಾಹ್ನ ಬಂದರೂ ಹೋಗಬೇಕು, ನೈಟ್ ಬಂದರೂ ಹೋಗಲೇಬೇಕು ನಾವು. ಸೊ ಇವಾಗ ನಮ್ಗೆ ಏನಂದರೆ ನೈಟಲ್ಲೆಲ್ಲ ಕೆಲಸ ಮಾಡ್ತೀವಿ. ನೈಟಲ್ಲಿ ಇವಾಗ ಹೋಗ್ತೀವಿ, ನಮಗೆ ಸೇಫ್ಟಿ ಏನೂ ಇರೋಲ್ಲ. ನಾನು ಒಬ್ಬರೇ ಡ್ರೈವ್ ಮಾಡ್ಕೊಂಡು ಹೋಗ್ತೀವಿ, ಡ್ರೈವ್ ಮಾಡ್ಕೊಂಡು ಬರ್ತೀವಿ. ನಮ್ಗೆ ಯಾರೂ ಇರೋಲ್ಲ. ಟೆಲಿಫೋನಲ್ಲಿ ಬರೀ ಫೋನ್ ಮಾಡಿ ಹೇಳ್ತಾರೆ ಅಷ್ಟೇ, ಹೋಗಿ ಅಟೆಂಡ್ ಮಾಡಿ ಅಂತ. ಅಟೆಂಡ್ ಮಾಡ್ಕೊಂಡು ಬರ್ತೀವಿ. ಸೊ ನಮ್ಗೆ ಇದೆಲ್ಲ ಇದೆ, ಸೇಫ್ಟಿ ರಿಸ್ಕ್ ಇದೆ. ಮತ್ತು ಇನ್ಶೂರೆನ್ಸ್ ಇಲ್ಲ, ಯಾವುದೇ ಥರದ ಇನ್ಶೂರೆನ್ಸ್ ಕೊಡ್ತಾಯಿಲ್ಲ, ಮೆಡಿಕಲ್ ಇನ್ಶೂರೆನ್ಸು. ESI ಫೆಸಿಲಿಟಿ ಕೊಟ್ಟಿದ್ದಾರೆ, ಬಟ್ ಅದು ಇನ್ ಟೈಮಲ್ಲಿ ನಮಗೆ ರೀಚ್ ಆಗ್ತಾಯಿಲ್ಲ. ನಮ್ಗೆ ಬೇಕು ಅಂದರೆ ನಾವು ಫೋನ್ ಮಾಡಿ ಕೇಳಬೇಕು, ಅವ್ರ ಕಡೆಯಿಂದ ಬರ್ತಾಯಿಲ್ಲ. ಸೊ ಇವೆಲ್ಲ ನಮಗೆ ಚಾಲೆಂಜಸ್ ಇದೆ. ಸೊ ನಮಗೆ ಸ್ಯಾಲ್ರಿ ಜಾಸ್ತಿ ಬೇಕಂತ ಕೇಳ್ತೇವೆ. ಮತ್ತು ಮೈಸೂರಲ್ಲಿ 17,000 ಸಂಬಳ ತಗೊಂಡು ಲೈಫ್ ಲೀಡ್ ಮಾಡೋಕ್ಕೆ ಆಗಲ್ಲ. ಇವಾಗ ಎಲ್ಲರಿಗೂ ಗೊತ್ತು. ಇವಾಗ ಮನೆ ರೆಂಟೇ ತೊಗೊಳ್ತೀರಾ ಅಂದ್ರೂ 8,000 ರೂಪಾಯಿ ಇದೆ ಮನೆ ಒಂದು ರೆಂಟು. ಇವಾಗ ಮನೆಯದು ಎಕ್ಸ್ಪೆನ್ಸಿವ್ ಚಾರ್ಜಸ್ ಎಲ್ಲ ಕಳೆದ್ರೆ ನಮಗೆ ಅಲ್ಲೇ 15,000 ಹೊರಟೋಗ್ತದೆ. ಇನ್ನಿವಾಗ ನಾವು ಪೆಟ್ರೋಲ್ ಹಾಕೊಂಡು ಕೆಲಸ ಮಾಡೋದು, ನಮ್ಮ ಪರ್ಸ್ನಲ್ ಸೇವಿಂಗ್ಸ್ ಅಂತ ಏನೂ ಇಲ್ಲ. ಸರ್ ನಮಗೊಂದು 3,000 4,000 ರೂಪಾಯಿವರೆಗೂ ಹೈಕ್ ಆಗಬೇಕಂತ ನಮ್ಮ ಬೇಡಿಕೆ. ಒಂದು 21-22 ಬರಲಿ ಅಂತ ನಮ್ಮ ಬೇಡಿಕೆ. ಸರ್ ಏನಿಲ್ಲ ಸರ್, ಇವಾಗ ಕೇಳ್ತಿದ್ದೀವಿ, ಹೈಕ್ ಮಾಡ್ತೀನಿ ಅಂತ ಹೇಳ್ತವ್ರು. ನೋಡ್ಬೇಕು ಇವಾಗ ಏನು ಮಾಡ್ತಾರೆ ಅಂತ. ಬಟ್ ಅವ್ರ ಕಡೆಯಿಂದ ಏನು ರಿಪ್ಲೈ ಬರುತ್ತೆ ಅನ್ನೋದೇ ಇವಾಗ ಇರೋದು. ನಿರ್ಧಾರ ಇಲ್ಲ ಸರ್. ಇವಾಗ ಏನಿಲ್ಲ, ಕೆಲಸ ಬಿಟ್ಟು ಹೋಗ್ತೀವಿ, ಬೇರೆ ಕಡೆ ಎಲ್ಲ ನೋಡ್ಕೋಬೇಕಾಗುತ್ತೆ ಅಷ್ಟೇ. ಏನಿಲ್ಲ, ಬೇರೆ ಆಪ್ಷನ್ಸ್ ಇಲ್ಲ. ಇನ್ನೇನು ಮಾಡೋಕ್ಕಾಗ್ತದೆ. ಇವಾಗ ನಮ್ಮದು ಲಾಂಗ್ ಸೈಟ್ ಇರೋದು. ಮಡಿಕೇರಿಯಿಂದ ಭಾಗಮಂಡಲ ಲಾಂಗ್ ಇರುತ್ತೆ. ಹೋಗ್ಲಿಕ್ಕೆ ನನಗೆ 2 ಅವರ್ಸ್ ಬೇಕು. ಮತ್ತು 4 ಅವರ್ಸ್ ಒಳಗಡೆ ಆಲ್ರಮ್ ಕ್ಲಿಯರ್ ಆಗಬೇಕಂತ ಹೇಳ್ತಾರೆ. ಪರ್ಫಾರ್ಮೆನ್ಸ್ ಮೇಲೆ ಸ್ಯಾಲ್ರಿ ಇಂಕ್ರಿಮೆಂಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ನಮ್ಮದು ಪರ್ಫಾರ್ಮೆನ್ಸಲ್ಲಿ ಹೋಯಿತು. ಹಾಗಾಗಿ ನಮಗೆ ಸ್ಯಾಲ್ರಿ ಸಹ ಇಲ್ಲ. ಇವಾಗ ಕೊಡೋ ಸ್ಯಾಲ್ರಿಯಲ್ಲಿ ಫುಲ್ ರೆಂಟಿಗೆ, ಅಲ್ಲಿ ಟೂರಿಸ್ಟ್ ಪ್ಲೇಸ್ ನಿಮಗೆ ಗೊತ್ತುಂಟು, ಎಲ್ಲ ಫುಲ್ ಖರ್ಚು ಜಾಸ್ತಿಯಲ್ಲಿ ಇದೆ. ಆಗ ವರ್ಕೌಟ್ ಆಗ್ತಾಯಿಲ್ಲ. ಸ್ಯಾಲ್ರಿ ಇಂಕ್ರಿಮೆಂಟ್ ಜಾಸ್ತಿ ಕೇಳ್ತಾ ಇದ್ದೀವಿ. ಹೌದು, ಅದಕ್ಕೋಸ್ಕರ ಅದನ್ನು ಮಾಡ್ತಾ ಇದ್ದೀವಿ.